ಮಲೆನಾಡಿನಲ್ಲಿ ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಒಂದು ಭಾರಿ ವಿಶೇಷವಾದಂಥ ದಿನ. ಅದರಲ್ಲೂ ನಮ್ಮ ಊರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿಶೇಷ ತೀರ್ಥಸ್ಥಾನ ಆಗಿರುವಂಥದ್ದು ಶ್ರೀ ನರಹರಿ ಪರ್ವತ ಸದಾಶಿವ ದೇವಾಲಯ. ನರಹರಿ ಪರ್ವತ ಸದಾಶಿವ ದೇವಾಲಯವನ್ನು ಮೊದಲು ಇದರ ಆಡಳಿತ ಮುಕ್ತೇಸರಾಗಿರುವಂಥ ಡಾಕ್ಟರ್ ಭಾಸ್ಕರ್ ಮಾರ್ಲಾ ಇವರ ಒಂದು ಮುತುವರ್ಜಿಯಿಂದ ಈ ಒಂದು ದೇವಸ್ಥಾನ ಇದರ ಜೀರ್ಣೋದ್ಧಾರ ಹಾಗೂ ಇದರ ಬೆಳವಣಿಗೆ ಪ್ರಾರಂಭವಾಯಿತು. ಈಗ ಈ ಒಂದು ದೇವಸ್ಥಾನ ನಮ್ಮ ಇಡೀ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ಸಮುದ್ರದಿಂದ 1000 ಅಡಿ ಎತ್ತರದಲ್ಲಿರುವಂಥ ಒಂದು ವಿಶೇಷವಾದಂಥ ದೇವಸ್ಥಾನ. ಸಾಯಂಕಾಲ ಇಲ್ಲಿ ಒಂದು ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತವನ್ನು ನೋಡುವುದು ಒಂದು ಭಾರಿ ವಿಶೇಷವಾಗಿರ್ತದೆ. ಹಾಗೆ ಜೀರ್ಣೋದ್ಧಾರ ಕೆಲಸಕ್ಕೆ ಈಗ ಪ್ರಾರಂಭವಾಗಿದೆ. ಊರಿನ 5 ಗ್ರಾಮದಲ್ಲಿ ಇರುವಂತಹ ಎಲ್ಲ ಮನೆಗಳಿಗೂ ಕೂಡ 1800 ಮನೆಯಲ್ಲಿ ನಗರ ಭಜನೆಯನ್ನು ಮಾಡಿರುತ್ತೇವೆ. ಈ ನಗರ ಭಜನೆಯನ್ನು ಮಾಡಿ ಜೀರ್ಣೋದ್ಧಾರಕ್ಕೆ ಬೇಕಾಗುವಂತಹ ಒಂದು ಕಿಂಚಿತ್ತಾದ ಒಂದು ದೇಣಿಗೆಯನ್ನು ನಾವು ಇಲ್ಲಿ ಸಂಗ್ರಹಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೂ ಕೂಡ ಶಂಬೂರು ಒಂದು ಊರಿನಲ್ಲಿ ಇನ್ನೂ ಕೂಡ ಈ ವರ್ಷ ನಾವು ನಗರ ಭಜನೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಹಾಗೆ ಪ್ರತಿ ವರ್ಷ ಕೂಡ ಬೊಂಡಾಭಿಷೇಕ ಒಂದು ಈ ವರ್ಷ 3,500 ಬೊಂಡ ದೇವರಿಗೆ ಅಭಿಷೇಕ ನಡೆದಿದೆ. ಹಾಗೆ ಈ ಆಟಿ ಅಮಾವಾಸ್ಯೆ ಈ ಪುಣ್ಯ ದಿನ ಈ ಕ್ಷೇತ್ರದಲ್ಲಿ ಪುರಾತನ ಕಾಲದಲ್ಲಿ ಕೃಷ್ಣ ಮತ್ತು ಅರ್ಜುನರು ಇಲ್ಲಿಗೆ ಬಂದು ಶ್ರೀಕೃಷ್ಣ ಮತ್ತು ಅರ್ಜುನರು ಇಲ್ಲಿಗೆ ಬಂದು ಶ್ರೀಕೃಷ್ಣ ಶಿವಾಲಯವನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ತೀರ್ಥದಲ್ಲಿ ಮಿಂದು ಇದ್ದಂಥ ಒಂದು ಪುಣ್ಯ ದಿನ ಇದು. ಇವತ್ತು ಇಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಕೆರೆಗಳು ಇರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಪರ್ವತ ಸದಾಶಿವ ದೇವಾಲಯವು 14ನೇ ಶತಮಾನದ ಮೊದಲಿನಿಂದ ಪಂಚಪಾಂಡವರು ಯುದ್ಧವನ್ನು ಮುಗಿಸಿ ಪಾಪ ವಿಮೋಚನೆಗೆ ಬೇಕಾಗಿ ಈ ಪರ್ವತವನ್ನು ಇಲ್ಲಿಗೆ ಬಂದಿದ್ದಾರೆ. ಆಗ ಇಲ್ಲಿ ಸಂಜೆಯ ಹೊತ್ತಿಗೆ ಆಗುವಾಗ ಸಂಧ್ಯಾವಂದನೆಗೆ ಶಿವಲಿಂಗವನ್ನು ಅರ್ಜುನನು ಮಾಡಿದ. ಪಂಚಪಾಂಡವರಲ್ಲಿ 5 ನಕುಲ, ಸಹದೇವ, ಧರ್ಮರಾಯ ಇವರೆಲ್ಲ ಇಲ್ಲಿಗೆ ಬಂದು ಕೃಷ್ಣನು ಇಲ್ಲಿ ಬಂದು ಈ 4 ಕೆರೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೇಗೆ ಅಂತೇಳಿದರೆ ವಿಷ್ಣುವಿಗೆ ಆ ಕೆರೆಗಳನ್ನು ಮಾಡುವಂತಹ ಶಕ್ತಿ ಉಂಟು. ಚಕ್ರ ಒಂದು ಪದ್ಮತೀರ್ಥ, ಚಕ್ರತೀರ್ಥ ಮತ್ತು ಗದಾತೀರ್ಥ. ಈ 4 ಕೆರೆಗಳಲ್ಲಿ ಮಿಂದರೆ ಅವನ ಪಾಪವು ವಿಮೋಚನೆ ಆಗ್ತದೆ ಅಂತೇಳಿ ಇದು. ಯಾಕೆಂತೇಳಿದರೆ ಪಂಚಪಾಂಡವರು ಯುದ್ಧವನ್ನು ಮುಗಿಸಿ ಇಲ್ಲಿ ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡಿ, ಈ ಸ್ನಾನ ಮಾಡಿ ಅವರು ಇಲ್ಲಿ ಒಂದು ರಾತ್ರಿ ಇಲ್ಲಿ ನಿಂತು ಹೋದವರು. ಇಲ್ಲಿ ಏನು ಅಂತೇಳಿದರೆ ಸನ್ಯಾಸಿ ಗುಡಿ ಅಂತೇಳಿ ಉಂಟುಂಟು. ಮೊದಲು ಸನ್ಯಾಸಿಗಳು ಇಲ್ಲಿ ಕೆಳಗೆ ವಾಸ ಮಾಡಿಕೊಂಡಿದ್ದರು. ಇದು ಸಮುದ್ರ ಮಟ್ಟದಿಂದ 1000 ಎತ್ತರದಲ್ಲಿ ಈ ದೇವಸ್ಥಾನ ಉಂಟು. ಹತ್ತಿರದಲ್ಲಿ ನೇತ್ರಾವತಿಯು ಹರಿತಾ ಇದ್ದಾಳೆ. ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಂಡು ಹೋಗುವಂತಹ ನೇತ್ರಾವತಿಯು ನಮ್ಮ ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಸಮುದ್ರವನ್ನು ಸೇರುತ್ತಾ ಇದ್ದಾಳೆ. ಇದೇ ರೀತಿಯಲ್ಲಿ ಈ ಶಂಖಚಕ್ರ ಗದಾ ಪದ್ಮದಲ್ಲಿ ಗದಾತೀರ್ಥದಲ್ಲಿ ಸ್ನಾನ ಮಾಡುವುದು ಕಲಶ ಸ್ನಾನ. ಅದು ದೇವರಿಗೆ ಅಭಿಷೇಕ ತೀರ್ಥಕ್ಕೆ ಈ ನೀರನ್ನು ಮಾತ್ರ ತೆಗಿತಾರೆ. ಇದನ್ನು ಹಗ್ಗದ ರೂಪದಲ್ಲಿ ತಂಬಿಗೆಯಲ್ಲಿ ನೀರು ಎಳೆದು ತೆಗೆಯುವುದ ಕಾರಣ ಇದಕ್ಕೆ ಉಬ್ಬಸಕ್ಕೆ ಮತ್ತು ನೇವಸ ಎಳೆಯುವಂಥದ್ದಕ್ಕೆ ಅದನ್ನು ಮೊದಲಿನ ಕಾಲದವರು ಈ ಕುರುಹುಗಳನ್ನು ಇಟ್ಟುಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಈ ಆಟಿ ಅಮಾವಾಸ್ಯೆಯ ದಿವಸ ಸಾವಿರಾರು ಭಕ್ತರು ಬಂದು ಬೇರೆ ಬೇರೆ ಊರಿನಿಂದ ಬಂದು ಇಲ್ಲಿ ಹಗ್ಗದ ಸೇವೆಯನ್ನು ಮೊದಲು ಹೆಚ್ಚಾಗಿ ಉಪಯೋಗ ಕೊಟ್ಟು ದೇವರಿಗೆ ಅರ್ಪಣೆ ಮಾಡಿ ಅವರು ಆಳುವಂಥ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಕೊಡ್ತಾರೆ ಅಂತೇಳಿ ಒಂದು ನಂಬಿಕೆ ಮೊದಲಿನವರು. ನಾನು 1969ನೇ ಇಸ್ವಿಯಲ್ಲಿ ಇಲ್ಲಿಗೆ ಬರುವಾಗ ಇದು ಕಾಡು ಇತ್ತು. ಕಾಡಿನ ಮಧ್ಯದಲ್ಲಿ ನಡೆಯುವಂತಹ ದಾರಿ ಇತ್ತು. ಈಗ ಡಾಕ್ಟರ್ ಭಾಸ್ಕರ್ ಮಾರ್ಲರು ಇದನ್ನು ಮುಂದುವರಿಸಿಕೊಂಡು ಹೋದ ನಂತರ ಅದಕ್ಕೆ ಕಾಲು ಮೆಟ್ಟಲು ಹೋಗಿ ಈಗ ದೊಡ್ಡ ಮೆಟ್ಟಲಾಗಿ ಗ್ರಿಲ್ಲಿನ ಮುಖಾಂತರ ಮೇಲೆ ಬಂತು. ಅದೇ ರೀತಿಯಲ್ಲಿ ಅವರ ಮಗರಾದ ಶ್ರೀ ಪ್ರಶಾಂತ್ ಮಾರ್ಲರು ಇದನ್ನು ಮುಂದುವರಿಸಿಕೊಂಡು ಹೋಗಿ ಅವರ ಆಡಳಿತದಲ್ಲಿ ಮುಂದುವರಿಸಿಕೊಂಡು ಈಗ ದೇವಸ್ಥಾನದ ಒಳಾಂಗಣದಲ್ಲಿ ಮತ್ತು ಅಡಿ ಅಂಗಣದಲ್ಲಿ ಕೆಲವು ರೂಮ್ಗಳನ್ನು ಮಾಡಿದ್ದಾರೆ, ಹಾಲ್ಗಳನ್ನು ಮಾಡಿದ್ದಾರೆ, ಒಂದು AC ರೂಮ್ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಬಂದ ಕೂಡಲೇ ಕಾಣುವುದೇನು ಅಂತೇಳಿದರೆ ದೇವಸ್ಥಾನ ದಾಲ ಇಂಪ್ರೂವ್ಮೆಂಟ್ ಆಗ್ತಿದ್ದಿ, ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದೆ. ಅಂದರೆ ಅಡಿಭಾಗದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ಗೊತ್ತಿಲ್ಲ. ದೇವಸ್ಥಾನ ಮೊದಲು ಎಷ್ಟಿತ್ತು, ಅದು ಇಷ್ಟು ಅಗಲವಾಗಿದೆ. ಮೊದಲು ಎಷ್ಟು ಅಂಗಣ ಮೊದಲಿತ್ತು, ಈಗ ಎಷ್ಟು ಅಗಲಾಗಿ ಈಗ ದೇವರ ದರ್ಶನಕ್ಕೆಲ್ಲ ಹೋಗಲಿಕ್ಕೆ ಎಷ್ಟು ಜನರಿಗೆಲ್ಲ ಖುಷಿ ಆಗ್ತದೆ ಅಂತ ಹೇಳಿದರೆ ಇಂಥ ಸೌಂದರ್ಯವಾದಂಥ ಪ್ಲೇಸನ್ನು ನಾವು ನೋಡಬೇಕು. ಇದು ಸುತ್ತಲೂ ಬಯಲು ಪ್ರದೇಶ. ಪೂರ್ವ ದಿಕ್ಕಿನಲ್ಲಿ ಸುಳ್ಳಮಲೆ ಬಲ್ಲಮಲೆ ಅಂತ ಹೇಳಿ ಉಂಟು. ಸುಳ್ಳಮಲೆ ಬಲ್ಲಮಲೆ, ಪಶ್ಚಿಮದಲ್ಲಿ ಸಮುದ್ರ. ಇದನ್ನು
ಇದು ನಾವು ಕಣ್ಣಿಂದ ಈ ಪ್ರಕೃತಿಯನ್ನು ಸೌಂದರ್ಯವನ್ನು ನಾವು ನೋಡಿ ಸಂತೋಷ ಪಡಬೇಕು. ಹಾಗೆ ಭಕ್ತಾದಿಗಳು ಎಲ್ಲರೂ ಇಲ್ಲಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ನರಹರೇಶ್ವರಾಯ ನಮಃ ಪ್ರಾರ್ಥಯಾಮಿ. ಆಗಲಿ, ಯಾಕೆಂದರೆ ಒಂದಾನೊಂದು ಕಾಲದಲ್ಲಿ ಪಾಂಡವ ಪ್ರತಿಷ್ಠೆ ಅಂತ ನಮ್ಮ ನರಹರಿ ಪರ್ವತಕ್ಕೆ, ಯಾಕೆಂದರೆ ಮಹಾಭಾರತ ಯುದ್ಧ ಆಗುವ ಮೊದಲೇ ಧರ್ಮರಾಯ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಯುದ್ಧ ಬೇಡ, ನಮಗೆ ಯಾವುದೇ ರಾಜ್ಯಭಾರದ ಅಗತ್ಯ ಇಲ್ಲ ಎಂದು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಮಾಡುವುದು ಕ್ಷಾತ್ರಿಯ ಧರ್ಮವನ್ನು ಉಳಿಸಲಿಕ್ಕೋಸ್ಕರವೇ ಯುದ್ಧ ಆಗಲೇಬೇಕು ಅಂಥೇಳಿ ಈ ಮಹಾಭಾರತ 18 ದಿವಸದ ಮಹಾಭಾರತ ಯುದ್ಧ ನಡೆದೇ ಹೋಯಿತು. ಆದರೆ ಈ ಎಲ್ಲ ಅಣ್ಣ ತಮ್ಮಂದಿರು ಅವರ ಸಂಸಾರದವರನ್ನು ಕೊಂದ ಪಾಪ ಅವರನ್ನು ಸುತ್ತಿಕೊಂಡಿತ್ತು. ಈ ಪಾಪ ಪರಿಹಾರಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಇಡೀ ಭಾರತ ಯಾತ್ರೆ, ಯಾಕೆಂದರೆ ಉತ್ತರ ಭಾರತದಲ್ಲಿ ಎಲ್ಲ ಹಾಗೆ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಬೆಟ್ಟದ ಮೇಲೆ ಒಂದು ರಾತ್ರಿ ಉಳಿದಿದ್ದರು. ಆ ಒಂದು ರಾತ್ರಿ ಅಂದರೆ ಇವತ್ತಿನ ದಿವಸವೇ ಈ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೇವೆ ನಾವು. ಆ ಆಟಿ ಅಮಾವಾಸ್ಯೆಯ ದಿವಸ ಈ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಕೂರಿಸಿಕೊಂಡು ಇಲ್ಲಿ ನಿಂತು ಅವರಿಗೇನು ನಿತ್ಯ ಅರ್ಜುನನಿಗೆ ಪಾಶುಪತಾಸ್ತ್ರ ಪಡೆದ ನಂತರ ನಿತ್ಯ ಶಿವಪೂಜೆ ಆಗಬೇಕು. ಶಿವಪೂಜೆ ಈ ಜಾಗದಲ್ಲಿ ಹೇಗೆ ಮಾಡುವುದು ಅಂತೇಳಿ ಪಾಂಡವರಿಗೆ ಅರಿವಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲ ವಿಷಯವೂ ಗೊತ್ತಿತ್ತು. ಅವರು ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಶಕ್ತಿಯಾದಂತಹ 4 ತೀರ್ಥಗಳು ಶಂಖ, ಚಕ್ರ, ಗದ, ಪದ್ಮ ಈ ಆಯುಧಗಳನ್ನಿಟ್ಟು ಅಲ್ಲಿ ತೀರ್ಥೋದ್ಭವ ಮಾಡಿಸಿ ಅದರಲ್ಲಿ ಪಾಂಡವರು ಮಿಂದು ಈ ಜಾಗದಲ್ಲಿ ಅರ್ಜುನನಲ್ಲಿ ಹೇಳಿದರು. ಯಾಕೆಂದರೆ ಅರ್ಜುನನಿಗೆ ಬಿಲ್ಲು ವಿದ್ಯೆಯಲ್ಲಿ ಕಲ್ಲಿನಲ್ಲಿ ಯಾವ ರೂಪ ಮಾಡುವ ಶಕ್ತಿವಿತ್ತು. ಹಾಗೆ ಒಂದು ಶಾಂತವಾದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅಂಥೇಳಿ ಶ್ರೀಕೃಷ್ಣನ ಅಪ್ಪಣೆಯ ಮೇರೆಗೆ ಈ ಕ್ಷೇತ್ರದಲ್ಲಿ ಶಿವಪೂಜೆ ಹಾಗೂ ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆ ಮಾಡಿದರು. ಅಂದಿನಿಂದ ನರರು ಪಾಂಡವರು ಶ್ರೀಕೃಷ್ಣ ಇವರಿಂದ ನರಹರಿ ಎಂಬ ಹೆಸರು ಬಂತು. ಹಾಗೆ ನರಹರಿ ಪರ್ವತ, ನರಹರಿ ಸದಾಶಿವ ದೇವರು ಅಂತೇಳು ಹೆಸರು ಬಂತು. ಇಲ್ಲಿ ಅನೇಕ ವರ್ಷಗಳ ಕಾಲ ಅದರ ನಂತರ, ಯಾಕೆಂದರೆ ಇದು ಕಲಿಯುಗ ಬರುವಾಗಲೇ ಇದ್ದಂಥ ಕ್ಷೇತ್ರ, ಅನೇಕ ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಖಾಲಿ ತಪೋಭೂಮಿ ಆಗಿತ್ತು. ಋಷಿ ಮುನಿಗಳು ಸಾಧು ಸಂತರು ಬಂದು ತಪಸ್ಸು ಮಾಡಿ ಹೋಗಿ ಈ ತಪಸ್ಸಿನ ಪ್ರಭಾವದಿಂದ ಊರಿನವರೆಲ್ಲ ಸೇರಿ ಆವಾಗ ಗೇಣಿದಾರರು ಎಲ್ಲ ಅವರೆಲ್ಲ ಒಕ್ಕಲು ಸಕ್ಕಲು ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ಮುಳಿ ಹುಲ್ಲಿನ ಮಾಡಿ ಒಂದು ಅರ್ಚಕರನ್ನು ದಿವಸಕ್ಕೆ ಒಂದು ಹೊತ್ತು ಪೂಜೆ ಮಾಡಿ ಹೋಗಬೇಕು ಅಂತೇಳಿ ಹೇಳುವಂಥ ಒಂದು ವ್ಯವಸ್ಥೆ ಅದರಿಂದ ಪ್ರಾರಂಭ ಆಯಿತು. ಪ್ರಾರಂಭ ಆಗ್ತಾ 1913ಕ್ಕೆ ಬರುವಾಗ ಎಲ್ಲ ಊರಿನವರು ಸೇರಿ ಒಂದು ಗರ್ಭಗುಡಿ, ಮುಖಮಂಟಪ, ಹಾಗೆ ಒಂದು ಪಾಕಶಾಲೆ ಎಲ್ಲ ಕಟ್ಟಿ ಒಂದು ಬ್ರಹ್ಮಕಲಶಾದಿಗಳನ್ನು ಮಾಡಿದರು. 13 ನಂತರ 1966ರಲ್ಲಿ ಈ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು. ಯಾಕೆಂದರೆ ಹಲವಾರು ವರ್ಷಗಳಿಂದ ಏನು ಆಗದ ಕಾರಣ ಒಂದು ಜೀರ್ಣೋದ್ಧಾರ ಆಗಬೇಕು ಅಂಥೇಳಿ ಎಲ್ಲರ ಇದರ ಮೇಲೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು. ಪ್ರಶ್ನೆಯಲ್ಲಿ ಎಲ್ಲವೂ ಕಂಡಿದೆ, ಮಾಡಬೇಕು, ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು. ಆದರೆ ಮತ್ತೂ 20 ವರ್ಷ ಮಾಡಲಿಕ್ಕೆ ಯಾರಿಗೂ ದೇವರ ಒಪ್ಪಿಗೆ ಸಿಗಲಿಲ್ಲ. ಮುಂದೆ ಹೋಗ್ತಾ ಬಂತು. 1998ರಲ್ಲಿ ಈ ಹಳೆ ಗರ್ಭಗುಡಿ ಮುಖಮಂಟಪದಲ್ಲಿ ತೆಗೆದು, ಯಾಕೆಂದರೆ ಆವಾಗ ಆಡಳಿತ ಮುಕ್ತೇಶ್ವರಾಗಿ ಪರಮೇಶ್ವರ ಉಪಾಧ್ಯಾಯರು ಅಂತಿದ್ದರು. ಅವರ ನೇತೃತ್ವದಲ್ಲಿ ಭಾಸ್ಕರ ಮಾರ್ಲರು ಇಲ್ಲಿ ನಮ್ಮ ಪಾಣೆಮಂಗಳೂರಿನಲ್ಲಿ ಪ್ರಸಿದ್ಧ ವೈದ್ಯರು, ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ 10 ಜನರನ್ನು ಊರಿನವರನ್ನು ಸೇರಿಸಿಕೊಂಡು ಆತ್ಮರಂಜನ್ ರೈ ಆವಾಗೆಲ್ಲ ಎಲ್ಲ ಡಾಕ್ಟ್ರುಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಈ ದೇವಸ್ಥಾನದಲ್ಲಿ ಸತತ 3 ವರ್ಷಗಳ ಕಾಲ ಇಲ್ಲಿಗೆ ಬೇಕಾದ್ದನ್ನು ವ್ಯವಸ್ಥೆ ಮಾಡಿ ಈಗ ಇರುವಂತಹ ಗರ್ಭಗುಡಿ, ಮುಖಮಂಟಪ ಹಾಗೂ ಸುತ್ತಬೌಳಿ ಎಲ್ಲ ಇತ್ತು, ಅದೆಲ್ಲ ತೆಗೆದದ್ದೀಗ ವಸ್ತು ಮಾಡುವ ಕಾರಣ. ಹಾಗೆ ಅದನ್ನೆಲ್ಲ ಮಾಡಿ 92ರಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಿತು. ಆ ಸಂದರ್ಭದಲ್ಲಿ 8 ದಿನದ ಕಾರ್ಯಕ್ರಮ ಅಂದರೆ ಈಗಲೂ ಅಂಥ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ನನಗೆ ಅನಿಸ್ತಾ ಉಂಟು. ಯಾಕೆಂದರೆ ಉಜಿರೆಯಲ್ಲಿ ಕೃಷ್ಣ ಆನೆ ಅಂತ ಇತ್ತು, ಆ ಆನೆ ಇಲ್ಲಿ ಮೇಲೆ ಬಂದು ಧರ್ಮಸ್ಥಳ ಹೆಗ್ಡೆಯವರು ಬರುವಾಗ ಅವರಿಗೆ ಮಾಲೆ ಹಾಕುವಂಥ ಒಂದು ಆ ಸೀನರಿ ಎಲ್ಲ ನೋಡಲಿಕ್ಕೂ ಇನ್ನು ಕಷ್ಟ, ಅಂತ ಸೀನರಿ ಎಲ್ಲ ಸಿಗಲಿಕ್ಕಿಲ್ಲ.
ಅಂಥ ಒಂದು ಕಾರ್ಯಕ್ರಮ ಈ ಜಾಗದಲ್ಲಿ ನಡೆದಿದೆ. ಅದರ ನಂತರ ಆವಾಗ ದೇವರಿಗೆ ಕಲಶ ಹಾಕ್ತಾ ಬಂದು ಈಗ ಪುನಃ ಆ ಭಾಸ್ಕರ ಮಾರ್ಲರ ಮಗನಾದ ಪ್ರಶಾಂತ್ ಮಾರ್ಲರು AJ ಹಾಸ್ಪಿಟ್ಲ್ನಲ್ಲಿ MD ಅವರು AJ ಹಾಸ್ಪಿಟ್ಲ್ ದನಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಈಗ ಇಳಿದಿದ್ದಾರೆ. ಯಾಕೆ ದೇವರ ಒಂದು ಅನುಗ್ರಹ ಇಲ್ವಾ ಏನೋ ಸ್ವಲ್ಪ ಹಿಂದೆ ಹೋಗ್ತಾ ಉಂಟು. ಹಿಂದೆ ಹೋಗಲಿಕ್ಕೆ ಅಂದರೆ ಅದು ಆಗದೇ ಇರಲಿಕ್ಕಿಲ್ಲ, ದೇವರ ಒಪ್ಪಿಗೆ ನಮಗೆ. ಅದಕ್ಕೋಸ್ಕರ ನಾವು ಏನು ಪ್ರಶ್ನೆ ಇಟ್ಟಿದ್ದು ಪುನಃ ಪ್ರಶ್ನೆ ಇಡುವಾಗ ಭಜನೆ ಮಾಡಬೇಕು, ನಗರ ಭಜನೆ ಆಗಬೇಕು, ಇದೆಲ್ಲ ಕಂಡಿತ್ತು. ಹಾಗೆ ಬೊಂಡಾಭಿಷೇಕ ಯಾವಾಗಲೂ ನಮ್ಮ ತಂದೆಯವರ ಕಾಲದಲ್ಲಿ 1,500-2,000 ಬೊಂಡ ಬರ್ತಾ ಇದ್ದದ್ದು ಖಾಲಿ 500ಕ್ಕೆ ಬಂದು ನಿಂತಿದೆ. ಇದು ಅಭಿವೃದ್ಧಿ ಆಗಬೇಕು, ಬೊಂಡಾಭಿಷೇಕ ಆಗಬೇಕು, ಇದೆಲ್ಲ ಹೇಳಿದಾಗ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇಡೀ ನಗರ ಭಜನೆ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ಹೋಗಿ ನಗರ ಭಜನೆ ಮಾಡಿ ಒಂದು ದಿವಸ ಒಂದು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಸಾಧಾರಣ 3,500-4 ಸಾವಿರ ಬೊಂಡ ಎಲ್ಲ ಊರಿನವ್ರದ್ದು ಬೊಂಡ ಬಂದು ದೇವರಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಅಭಿಷೇಕ ಆಯಿತು. ಅಭಿಷೇಕ ಆಗಿ ಈ ವರ್ಷದ ಮಳೆಗಾಲ ನೋಡಿದರೆ ಆ ಅಭಿಷೇಕದ ಫಲ ಕಂಡಾಗ ಕಾಣ್ತದೆ. ಆದ ಕಾರಣ ಆ ರೀತಿಯಾಗಿ ಅದೆಲ್ಲ ನಡೆಯಿತು. ನಡೆದ ಮೇಲೆ ಪ್ರತಿ ಸೋಮವಾರ ಭಜನೆ ಮಾಡಬೇಕು ಅಂತ ಹೇಳಿದ ಪ್ರಕಾರ ಇಲ್ಲಿ ಎಲ್ಲೆಲ್ಲಿಂದ ಪರವೂರಿಂದ ಎಲ್ಲ ಬಂದು ಆ ಸೋಮವಾರ ಭಜನಾ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಈಗ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗಿದೆ. ಇದಕ್ಕೆ ಸಾಧಾರಣ 6-7 ಕೋಟಿ ರೂಪಾಯಿಯಷ್ಟು ಖರ್ಚು. ಅದರಲ್ಲಿ ಈಗ ಸಾಧಾರಣ 2 ಕೋಟಿಯಿಂದ ಮೇಲೆ ಖರ್ಚಾಗಿ ಆಯಿತು. ಮಾರ್ಗ ಇತ್ಯಾದಿ ಕೆಲಸಗಳೆಲ್ಲ ಖರ್ಚಾಗಿದೆ. ಇನ್ನು ಮುಂದಿನ ಕೆಲಸಗಳು ಈಗ ಬರದಿಂದ ಆಗಬೇಕಾದರೆ ಸರ್ಕಾರದಿಂದಲೂ ಅನುದಾನ ಕೇಳಿದ್ದೇವೆ, ಅದು ಬರಬೇಕಷ್ಟೇ. ಅದು ಬಂದರೆ ನಮ್ಮ ಎಲ್ಲ ಊರಿನವರು ಸೇರಿ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಮಾಡಬೇಕು ಅಂತ ಬಹಳ ಒಂದು ಇದರಲ್ಲಿದ್ದಾರೆ. ಅದನ್ನು ಹಾಗೆ ದೇವರು ಆದಷ್ಟು ಬೇಗ ನಡೆಸಿಕೊಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ. ಯಾಕೆಂದರೆ ಒಂದು ಆಶ್ಲೇಷ ಬಲಿಂದ ನಾಗನಿಗೆ ಭೂಮಿ ಅಂತ ಹೇಳೋದು ನಾಗನ ಆಧೀನ, ಭೂಧರ ಅಂತ ಹೇಳೋದು ನಾಗನಿಗೆ. ನಾಗನ ಮಂಡೆ ಮೇಲೆ ನಾವು ಭೂಮಿ ಇರುವುದು. ಆ ನಾಗ ಸ್ವಲ್ಪ ಮಂಡೆ ಆಡಿಸಿದರೆ ಭೂಮಿ ಇಲ್ಲ. ಆದ ಕಾರಣ ಆ ಭೂಮಿ ದೇವರಾದಂಥ ರಕ್ತೇಶ್ವರಿ ತಾಯಿ ಮತ್ತು ನಾಗದೇವರಿಗೆ ಏನಾದರೂ ಸೇವೆ ಈ ಜಾಗದಲ್ಲಿ ಕೊಡ್ತಾ ಇರಬೇಕು ಅಂತೇಳಿ ನಾವು ಪ್ರತಿ ಆಶ್ಲೇಷ ನಕ್ಷತ್ರಕ್ಕೆ ಇಲ್ಲಿ ಸಾರ್ವಜನಿಕವಾಗಿ ಆಶ್ಲೇಷ ಬಲಿ ಸೇವೆಯನ್ನು ಈಗ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಅದು ಎಲ್ಲ ದೇವರ ಸೇವೆಯನ್ನು ಮಾಡಿಕೊಂಡು ಬಂದಲ್ಲಿ ದೇವರು ಎಲ್ಲರಿಗೂ ಅನುಗ್ರಹ ಆಶೀರ್ವಾದ ಕೊಟ್ಟು ಆದಷ್ಟು ಬೇಗ ಜೀರ್ಣೋದ್ಧಾರ ಬ್ರಹ್ಮಕಲಶ ನೋಡುವಂಥ ಯೋಗ ಭಾಗ್ಯವನ್ನು ನಮಗೆಲ್ಲ ಕೊಡಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತು ಆಟಿ ಅಮಾವಾಸ್ಯೆ. ನಮ್ಮ ನರಹರಿ ಪರ್ವತ ಸದಾಶಿವ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ದಿನ. ಆಟಿ ಅಮಾವಾಸ್ಯೆಯಂದು ಎತ್ತರದ ಪ್ರದೇಶದಲ್ಲಿರುವ ಶಿವನ ದೇವಾಲಯಕ್ಕೆ ಬಂದು ಅಲ್ಲಿಯ ತೀರ್ಥಕೂಪಗಳಲ್ಲಿ ತೀರ್ಥ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ. ಅದೇ ಪ್ರಕಾರ ಸಾವಿರಾರು ಜನರು ಈ ದಿನ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ. ಪಾಂಡವರ ಕಾಲದಿಂದ ಈ ಪಾಂಡವರು ಬಂದು ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೊಂದು ಪ್ರತೀತಿ ಇದೆ. ಅದೇ ಪ್ರಕಾರ ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ ಕೃಷ್ಣನು ತನ್ನ ಆಯುಧವಾದ ಶಂಖಚಕ್ರ ಗದಾ ಪದ್ಮದಿಂದ ಈ 4 ಆಯುಧಗಳ ಶೇಪಲ್ಲಿ ಇರುವಂಥ ಕೂಪಗಳನ್ನು ಇಲ್ಲಿ ಮಾಡಿದ್ದಾರೆ. ಅದರಿಂದ ಈ ತೀರ್ಥಸ್ಥಾನದಲ್ಲಿ ಯಾವತ್ತೂ 365 ದಿವಸ ಈ ತೀರ್ಥದಲ್ಲಿ ನೀರಿರ್ತದೆ. ಹಾಗೆ ಇಲ್ಲಿ ಬಂದು ಜನರು ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇದ್ದೇವೆ ನಾವೀಗ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಸುತ್ತುಪೌಳಿ ಹಾಗೂ ಒಂದು ಶಿಲಾಮಯ ಗರ್ಭಗುಡಿ ಹಾಗೂ ಶಿವನ ವಿಗ್ರಹವನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಧಾರ್ಮಿಕ ಪರಿಷತ್ತಿನ ಮೆಂಬರಾದ ಮಲ್ಲಿಕಾ ಪಕ್ಕಳರವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರು ಕೂಡ ಈ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಸೇರ್ದಿಂಚಿ ಮಾತ ತುಳುವಪ್ಪೆ ಜೋಕ್ಲೆಗೆ ಒಂದಿಸ ಒಂದು ಯಾನೀನಿ ರಾಜ್ಯ ಧಾರ್ಮಿಕ ಪರಿಷತ್ತು ಸದಸ್ಯೆಯಾದ ಫಸ್ಟ್ ಟೈಮ್ ಬರೋಂದುಲ್ಲೆ ನಮ್ಮ ಈ ನರಹರಿ ಪರ್ವತ ಶಿವನ ಕ್ಷೇತ್ರಗೂ ಬಾರಿ ಆತ ಇತಿಹಾಸ ಪುನಂಚೆನ ಈ ಕ್ಷೇತ್ರ ನಾನು ದುಂಬುಗು ಬಾರಿ ಮಲ್ಲ ಅಮೌಂಟು ಪಂಡ ಒಂದು 6 ಕೋಟಿ ವೆಚ್ಚಡು ಜೀರ್ಣೋದ್ಧಾರ ಉಂಡು ಪಂಡದು
ಅಧ್ಯಕ್ಷರು ಪ್ರಶಾಂತ್ ಮಾರ್ಲೇರು ಇಂಕ ಪೂರ ವಿವರವಾತು ಪಂಡೇರು ದಾದ ನಮ್ಮ ಸರ್ಕಾರತ್ತು ಆಪನ ದಾದ ಸವಲತ್ತು ಬೋಡ ಇನ್ನು ಯಾನು ಎನ್ನ ಕೈಡ್ತ ಆಪನ ಸಹಕಾರನ ಮಲ್ಪುವೆ ಅಂಚೆನೆ ಇನಿ ಈ ಕ್ಷೇತ್ರಡು ಸುಮಾರು ಯಾನಾತು ಕಾಂಡೆ ಒಂಜಿ 7 ಗಂಟೆಗೂ ಬೈದೆ ಮಸ್ತ್ ಪಂಡ ಒಂಜಿ ಯಾನು ತೂಯಿನ ಮಟ್ಟಿಗೆ ಒಂಜಿ ಸಾವಿರಾರು ಜನಕ್ಕಲು ಬತ್ತದು ಪುಣ್ಯಕ್ಷೇತ್ರಡು ಪುಣ್ಯಸ್ನಾನ ಮಲ್ತೇರು ಅವೇ ರೀತಿ ಯಾನು ಎನ್ನ ಫ್ಯಾಮಿಲಿ ಬತ್ತದಲ್ಲ ಪದೊಂದು ಪುಣ್ಯಕ್ಷೇತ್ರಡು ತೀರ್ಥಸ್ಥಾನ ಮಲ್ತೆ ದೇವರ ದರ್ಶನ ಪಡೆಯುಂಡೆ ಸುಮಾರು ಒಂಜಿ ಎನ್ಮನೂದು 1000 ವರ್ಷ ಇತಿಹಾಸ ಉಪ್ಪುನಂಚಿನ ಈ ಕ್ಷೇತ್ರ ನಾನಾತ್ ದಿನ ವರ್ಷೋಡೋರ ಆಟಿ ಅಮಾವಾಸ್ಯೆಗಿಂದ ಬರ್ಪುಣ್ಯತ್ತು ದಿನ ಪೂರ್ತಿ ಜನ ಬತ್ತದು ದೇವರ ದರ್ಶನ ಪಡೆಬಡು ಅವೇ ರೀತಿ ಮಲ್ಲ ಒಂಜಿ ಮಹಾಮಲ್ಲ ಕ್ಷೇತ್ರ ಅವತ್ತು ಬೆಳಗಡೆ ಬಂಡತ್ತು ದೇವರಡ ಬೇಡೋನ್ವೆ.